ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿವಸ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ವರ್ಕಲ್ಲಿ ಚಟುವಟಿಕೆ 5 ಅಭ್ಯಾಸ ಮಾಡೋಣ. ಚಟುವಟಿಕೆ 5 ಘಟಕ 8 ತ್ರಿಕೋನಮಿತಿಯ ಪ್ರಸ್ತಾವನೆ, ಘಟಕ 9 ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈ 2 ಘಟಕಗಳ ಮೇಲೆ ಚಟುವಟಿಕೆ 5 ರಚಿಸಲಾಗಿದೆ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಪ್ರಶ್ನೆ 1, sin ಸ್ಕ್ವೇರ್ಡ್ ಎ ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಇದಕ್ಕೆ ಸಮವಾಗಿದೆ. ಆಪ್ಷನ್ ಎ 1, ಆಪ್ಷನ್ ಬಿ 1 ಮೈನಸ್ 2 ಕಾಸ್ ಸ್ಕ್ವೇರ್ಡ್ ಎ, ಆಪ್ಷನ್ ಸಿ 1 ಪ್ಲಸ್ 2 ಕಾಸ್ ಸ್ಕ್ವೇರ್ಡ್ ಎ, ಆಪ್ಷನ್ ಡಿ -1. ಇದು 1 ಅಂಕದ ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ಉತ್ತರ ನೋಡೋಣ. sin ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ = 1, sin ಸ್ಕ್ವೇರ್ಡ್ ಎ = 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಆಗುತ್ತೆ. ಅವ್ರು ಕೊಟ್ಟಿರೋದೇನು, sin ಸ್ಕ್ವೇರ್ಡ್ ಎ ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಏನಾಗುತ್ತೆ ಅಂತ ಕೇಳಿದರೆ, ಸೊ sin ಸ್ಕ್ವೇರ್ಡ್ ಎ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ, ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಇದೆ. ಸೊ ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಅಂದರೆ -2 ಕಾಸ್ ಸ್ಕ್ವೇರ್ಡ್ ಎ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ 1 - 2 ಕಾಸ್ ಸ್ಕ್ವೇರ್ಡ್ ಎ ಆಗಿದೆ. ಸೊ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1 - 2 ಕಾಸ್ ಸ್ಕ್ವೇರ್ಡ್ ಎ ಆಗಿದೆ ವಿದ್ಯಾರ್ಥಿಗಳೇ. ಈಗ ಪ್ರಶ್ನೆ 2 ನೋಡೋಣ. sin a = √3/2 ಮತ್ತು cos a = 1/2 ಆದರೆ tan a ಬೆಲೆಯನ್ನು ಕಂಡುಹಿಡಿಯಿರಿ. ಇದು 1 ಅಂಕದ ಪ್ರಶ್ನೆ. tan a = sin a cos a, tan a = sin a ಕೊಟ್ಟಿದ್ದಾರೆ √3/2, cos a ಕೊಟ್ಟಿದ್ದಾರೆ 1/2. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ tan a = √3/1 ಬರುತ್ತೆ. ದೇರ್ಫೋರ್ tan a = √3. ಸೊ ಇದು 1 ಅಂಕದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 3, 13 sin θ = 12 ಆದರೆ ಕೊಸಿಕೆಂಟ್ ಥೀಟಾನ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. 1 ಅಂಕದ ಪ್ರಶ್ನೆ. ಉತ್ತರ 13 sin θ = 12 ಆದರೆ sin θ = 12/13. ದೇರ್ಫೋರ್ ಕೊಸಿಕೆಂಟ್ ಥೀಟಾ ಏನಾಗುತ್ತೆ, ರೆಸಿಪ್ರೋಕಲ್ ಆಫ್ ಸೈನ್. ಸೊ ಹಾಗಾಗಿ 13/12 ಆಗುತ್ತೆ. ಸೊ 3ನೇ ಪ್ರಶ್ನೆಗೆ ಉತ್ತರ 13/12. ಇನ್ನು 4ನೇ ಪ್ರಶ್ನೆ 2 ಅಂಕದ ಪ್ರಶ್ನೆ ಇದೆ. ಕೊಟ್ಟಿರೋ ಚಿತ್ರದಲ್ಲಿ ಎ ಬಿ ಸಿ 90 ಡಿಗ್ರಿ ಆಗಿದೆ. ಕೆಳಗಿನವುಗಳ ಬೆಲೆಯನ್ನು ಬರೆಯಿರಿ ಅಂತಿದೆ. sin ಆಲ್ಫಾ ಮತ್ತು tan θ ಬೆಲೆ ಕೇಳಿದರೆ, ಸೊ sin ಆಲ್ಫಾ ಅಂದರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್ 3/5 ಆಗುತ್ತೆ. tan θ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ 3/4 ಆಗುತ್ತೆ. tan θ ಕೇಳಿದರೆ ಇಲ್ಲಿ, ಸೊ ಇದಕ್ಕೆ ಆಪೋಸಿಟ್ ಬಿ ಸಿ, ಅಡ್ಜಸೆಂಟ್ ಎ ಬಿ, ಹಾಗಾಗಿ 4/3 ಆಗುತ್ತೆ ವಿದ್ಯಾರ್ಥಿಗಳು. ಸೊ 4ನೇ ಪ್ರಶ್ನೆಗೆ ಉತ್ತರ ಇದು. 5ನೇ ಪ್ರಶ್ನೆ, sin a ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ಹೋಲ್ ಸ್ಕ್ವೇರ್ = 7 ಪ್ಲಸ್ tan ಸ್ಕ್ವೇರ್ಡ್ ಎ ಪ್ಲಸ್ ಕಾಟ್ ಸ್ಕ್ವೇರ್ಡ್ ಎ ಎಂದು ಸಾಧಿಸಿ ಅಂತಿದೆ. 3 ಅಂಕದ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ ಇದು. LHS ಅಂತ ತಗೊಂಡು RHS ಅಂತ ಪ್ರೂವ್ ಮಾಡಬೇಕು. ಸೊ ಆನ್ಸರ್ ನೋಡಿ, ಎಕ್ಸಾಮ್ಸಲ್ಲಿ ಭಾಳ ಸರಿ ಕೇಳಿದ್ದಾರೆ. ಸೊ ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ನೀವು 3 ಅಂಕಗಳನ್ನು ಪಡ್ಕೋಬೋದು ವಿದ್ಯಾರ್ಥಿಗಳೇ. ಇನ್ನು 6ನೇ ಪ್ರಶ್ನೆ, cos a by 1 plus sin a ಪ್ಲಸ್ 1 plus sin a by cos a = 2 secant a ಎಂದು ಸಾಧಿಸಿ. ಇದು ಸಹ 3 ಅಂಕದ ಪ್ರಶ್ನೆ. ಇದನ್ನು ಸಹ ಹೆಚ್ಚು ಬಾರಿ ಎಕ್ಸಾಮಲ್ಲಿ ಕೇಳಿದರೆ. ಸೊ LHS ಅಂತ ತಗೊಂಡು RHS ಅಂತ ಪ್ರೂವ್ ಮಾಡೋಣ. LHS ಅಂತ ತಗೋಬೇಕು. ಸೊ ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ, ಇದು ಬರುತ್ತೆ. ಮತ್ತು ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. cos ಸ್ಕ್ವೇರ್ಡ್ ಎ ಪ್ಲಸ್ 1 ಸ್ಕ್ವೇರ್ ಪ್ಲಸ್ sin ಸ್ಕ್ವೇರ್ಡ್ ಎ ಪ್ಲಸ್ 2 sin ಎ ಬರುತ್ತೆ. ಸೊ cos ಸ್ಕ್ವೇರ್ಡ್ ಎ sin ಸ್ಕ್ವೇರ್ಡ್ ಎ ಗ್ರೂಪ್ ಮಾಡ್ಕೋಬೇಕು. ಈ ರೀತಿ ಲೆಕ್ಕ ಮಾಡ್ತಾ ಹೋದಾಗ ನಮಗೆ ಉತ್ತರ ಬರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಆನ್ಸರ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಆನ್ಸರು 2 secant a RHS. ಇದು ತ್ರಿಕೋನಮಿತಿಯ ಪ್ರಸ್ತಾವನೆ ಮೇಲೆ ಪ್ರಶ್ನೆಗಳು. ಈಗ ತ್ರಿಕೋನಮಿತಿಯ ಅನ್ವಯದ ಮೇಲೆ ಪ್ರಶ್ನೆ ನೋಡೋಣ. ಸೊ 7ನೇ ಪ್ರಶ್ನೆ 4 ಅಂಕಕ್ಕೆ ಕೇಳ್ಬೋದು ಅಥವಾ 5 ಅಂಕಕ್ಕೆ ಕೇಳ್ಬೋದು. 7ನೇ ಪ್ರಶ್ನೆ ಏನಿದೆ ನೋಡೋಣ. ಒಂದು ಕಂಬ ಮತ್ತು ಒಂದು ಗೋಪುರವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಂಬದ ಎತ್ತರ 6 ಮೀಟರ್ ಮತ್ತು ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಇರುವ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಕಂಬದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಗೆ ಇರುವ ಉನ್ನತ ಕೋನವು ಚಿತ್ರದಲ್ಲಿ ತೋರಿಸಿರುವಂತೆ 60 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು CD ಕಂಡುಹಿಡಿಯಿರಿ ಹಾಗೂ ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿಗಿರುವ ದೂರವನ್ನು AC ಕಂಡುಹಿಡಿಯಿರಿ ಅಂತ ಇದೆ. ಇದು 4 ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸಾಮಲ್ಲಿ ಅಥವಾ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಲ್ಲಿ ಚಿತ್ರವನ್ನು ಗಮನಿಸಿದಾಗ
ಸೊ ಚಿತ್ರದಲ್ಲಿ ನಾವು ಏನು ಕಂಡುಹಿಡಬೇಕಪ್ಪ ಅಂದರೆ ಎ ಸಿ ಮತ್ತು ಸಿ ಡಿಯನ್ನು ಕಂಡುಹಿಡಬೇಕಾಗುತ್ತೆ. ಸೊ ಎ ಸಿ ಮತ್ತು ಸಿ ಡಿಯ ಎತ್ತರಗಳನ್ನು ಮತ್ತು ದೂರವನ್ನು ಕಂಡುಹಿಡಬೇಕಾಗುತ್ತೆ. ಸೊ ಚಿತ್ರವನ್ನು ನೋಡಿ ನಾವು ಬೆಲೆಗಳನ್ನು ಹಾಕ್ತಾ ಹೋಗಬೇಕು. ಸೊ ಇದು ಉತ್ತರ ಇದೆ ನೋಡಿ, ಗಮನಿಸಿ. ತ್ರಿಭುಜ ಎ ಇ ಸಿ ತಗೊಂಡಾಗ ನಮಗೆ ಸಿ ಇ ಬೆಲೆ ಸಿಗುತ್ತೆ. ಸಿ ಮತ್ತು ಸಿ ಡಿನ ಕೂಡಿದಾಗ ಸಿ ಮತ್ತು ಇ ಡಿನ ಕೂಡಿದಾಗ ಸಿ ಡಿ ಸಿಗುತ್ತೆ. ಹಾಗೆ ತ್ರಿಭುಜ ಎ ಇ ಸಿಯಲ್ಲಿ ಸೈನ್ 60 ಡಿಗ್ರಿ ತಗೊಂಡ್ರೆ ನಮಗೆ ಎ ಸಿ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ಚಟುವಟಿಕೆ 5ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹಾಗೂ ಉತ್ತರಗಳು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಚಟುವಟಿಕೆ 5 ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಚಟುವಟಿಕೆ 6 ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.